ಶಾಪ ಕೊಡ್ತೇನೆ ಇವಳಿಗೆ ಅಂದ. ಅವಳು ತಟ್ಟೆ ಹಿಡ್ಕೊಂಡು ಇನ್ನೇನು ಭಿಕ್ಷೆ ಅವನ ಪಾತ್ರೆಗೆ ಹಾಕ್ಬೇಕು ಅಂದ್ರೆ ಭಿಕ್ಷೆ ಹಾಕುವ ಸಂದರ್ಭದಲ್ಲಿ ಅವಳು ಹೇಳ್ತಾಳೆ, ಬ್ರಹ್ಮಚಾರಿಗಳೇ, ತಪಸ್ವಿಗಳೇ, ನೀವಲ್ಲಿ ಮರದ ಮೇಲೆ ಹತ್ತಿ ಸುಟ್ಟಂಗೆ ನನ್ನನ್ನು ಸುಡ್ಲಿಕ್ಕಾಗಲ್ಲ, ನಿಮ್ಮ ಹತ್ರ ಏನೂ ಮಾಡ್ಲಿಕ್ಕಾಗಲ್ಲ ನನಗೆ. ನಾನು ಅಲ್ಲಿ ಸುಟ್ಟಿದ ಕೆಲಸ ಯಾವ ನ್ಯೂಸಲ್ಲೂ ಬಂದಿರಲಿಲ್ಲ, ಇವಳಿಗೆ ಗೊತ್ತಾಯ್ತದು. ಕೈ ಮುಗಿದು ಕೇಳ್ತಾನೆ, ಅಮ್ಮ ನನಗೆ ಭಿಕ್ಷೆ ಮುಖ್ಯ ಅಲ್ಲ, ಈಗ ನಿಮ್ಗೆ ಹೆಂಗ್ ಗೊತ್ತಾಯ್ತದು? ಆಕೆ ಹೇಳ್ತಾಳೆ, ಸೀದಾ ಇದೇ ದಾರಿಯಲ್ಲಿ ಮುಂದಕ್ಕೆ ಹೋಗಿ, ಮುಂದೆ ಒಂದು ಸಣ್ಣ ಪೇಟೆ ಸಿಗ್ತದೆ, ಆ ಪೇಟೆಯಲ್ಲಿ ಒಬ್ಬನು ಮಾಂಸ ಮಾರ್ತಾ ಇದ್ದಾನೆ. ಅವನು ಹೇಳ್ತಾನೆ, ಅವನ ಹೆಸರು ಧರ್ಮವ್ಯಾಧ ಅಂತ, ಮಾಂಸ ಮಾರ್ತಾ ಇದ್ದಾನೆ. ಅವನು ಹೇಳ್ತಾನೆ ನಿಮ್ಗೆ ಯಾಕೆ ಅಂತ. ಅವನಿಗೆ ಗುಟ್ಟು ಗೊತ್ತಾಗಬೇಕು. ಸೀದಾ ಹೋಗ್ತಾನೆ ಸ್ವಾಮಿ. ಆ ಪೇಟೆಯಲ್ಲಿ ಧರ್ಮವ್ಯಾಧ ಮಾಂಸವನ್ನು ಕತ್ತರಿಸಿ ಮಾರ್ತಾ ಇದ್ದಾನೆ. ನಿಮ್ಗೆ ಛೀ ಅನ್ನಿಸ್ತು, ಆದ್ರೆ ಏನ್ ಮಾಡೋದು, ಈಗ ನಂಗೆ ತಿಳ್ಕೊಳ್ಬೇಕಲ್ಲ, ಸತ್ಯ ತಿಳ್ಕೊಳ್ಬೇಕಲ್ಲ. ಹಾಗೆ ನಿಂತ್ಕೊಂಡಿದ್ದ. ಅವನು ಒಬ್ಬರಾದ್ಮೇಲೆ ಒಬ್ಬ ವ್ಯಾಪಾರ ಮುಗಿಸಿದ ಮೇಲೆ ಈ ಬ್ರಹ್ಮಚಾರಿಗಳು ಬಂದ ಮೇಲೆ ಕೈ ಮುಗಿದು ಕೇಳ್ತಾನೆ, ಸ್ವಾಮಿ ಆ ಗೃಹಿಣಿ ಕಳಿಸ್ಕೊಟ್ಲಲ್ವೇ ನಿಮ್ಮನ್ನ? ನಿಮ್ಮ ಮನಸ್ಸಿನಲ್ಲಿರೋ ಪ್ರಶ್ನೆಗೆ ಉತ್ತರ ನಾನು ಕೊಡ್ತೇನೆ ಅಂತ ಕಳಿಸ್ಕೊಟ್ಲಲ್ವೇ? ಬನ್ನಿ ಹೋಗೋಣ ನಮ್ಮ ಮನೆಗೆ ಅಂತ ಕರ್ಕೊಂಡು ಹೋಗಿ. ಮಾಂಸ ವ್ಯಾಪಾರ ಮಾಡುವವನಿಗೆ ನನ್ನ ಮನಸ್ಸಲ್ಲಿರೋದು ಏನಾದ್ರು ಗೊತ್ತಾಯ್ತಾ? ಆಗ್ಲಿ ಆಗ್ಲಿ ನೋಡು ಅಂತ ಹೋದ. ಆ ಧರ್ಮವ್ಯಾಧ ಮನೆಗೆ ಹೋದವನೇ ಸೀದಾ ಅವನ ಅಪ್ಪ ಅಮ್ಮನನ್ನು ಕುಳ್ಳಿರಿಸಿ ಅವರಿಗೆ ಊಟೋಪಚಾರಗಳನ್ನು ಮಾಡಿ, ಈ ಬ್ರಾಹ್ಮಣ ಏನು ತಪಸ್ವಿಯನ್ನು ಕೂಡ ಕೂರಿಸಿ ಅವರಿಗೂ ಕೂಡ ಯಥೋಚಿತವಾದ ಹಣ್ಣು ಹಾಲು ಮುಂತಾದವುಗಳನ್ನು ಸಮರ್ಪಿಸಿ ಹೇಳ್ತಾನೆ, ನೋಡಿ ಸ್ವಾಮಿ, ನಾನು ಜನ್ಮತಃ ವ್ಯಾಧ, ನನ್ನ ಕರ್ತವ್ಯ ಕರ್ಮ ಆಗಿತ್ತು. ಮಾಂಸ ವ್ಯಾಪಾರ ಮಾಡೋದು ನನ್ನ ಕರ್ತವ್ಯ ಕರ್ಮ ಆಗಿತ್ತು. ಅದನ್ನು ಶ್ರದ್ಧೆಯಿಂದ ಮಾಡಿದ್ದೇನೆ, ಅದನ್ನು ದೇವರ ಆರಾಧನೆ ಅಂತ ಮಾಡಿದ್ದೇನೆ. ನನ್ನ ಜನ್ಮದಿಂದ ಬಂದಂತಹ ಕರ್ಮ. ಆ ಗೃಹಿಣಿ ಕೂಡ ಅಷ್ಟೇ, ಅವಳಿಗೆ ಅಡುಗೆ ಮಾಡೋದು, ಗಂಡನ ಉಪಚಾರ ಮಾಡೋದು, ಮನೆ ವಾರ್ತೆಗಳನ್ನು ನೋಡ್ಕೊಂಡು ಹೋಗೋದು, ಅವಳು ಪೂಜೆ ಅಂತ ಮಾಡಿದಾಳೆ, ತನ್ನ ಕರ್ತವ್ಯ ಅಂತ ಮಾಡಿದಾಳೆ. ಸ್ವೇ ಸ್ವೇ ಕರ್ಮಣ್ಯಭಿರತಃ ಸಂಸಿದ್ಧಿಂ ಲಭತೆ ನರಃ. ನಮ್ಮ ಕರ್ತವ್ಯವನ್ನ ದೇವರ ಪೂಜೆ ಅಂತ ಮಾಡಿದರೆ ಅದರಲ್ಲಿ ಮೋಕ್ಷವಾಗ್ತದೆ. ಬೇರೆ ವಿಶೇಷವಾದ ಪ್ರಾರ್ಥನೆಯ ಅವಶ್ಯಕತೆ ಇಲ್ಲ. ಕರ್ತವ್ಯವನ್ನೇ ದೇವರು ಅಂತ ಮಾಡಿದರೆ. ಈ ಬೋಧೆಯನ್ನು ಕೊಟ್ಟಿದ್ಯಾರೋ? ಕೌಶಿಕನಿಗೆ ಧರ್ಮವ್ಯಾಧ. ನಾವು ಹೇಳ್ತೇವಲ್ಲ, ಜಾತಿ ಉಂಟು, ಅದು ಉಂಟು, ಹಿಂದೂ ಧರ್ಮದಲ್ಲಿ ದೋಷ ಉಂಟು ಇಲ್ಲ. ಎಲ್ಲಿ ಜ್ಞಾನ ಇದೆಯೋ, ಎಲ್ಲಿ ಸದ್ಗುಣಗಳಿದೆಯೋ, ಹಿಂದೂ ಸನಾತನ ಜಾತಿಯನ್ನು ನೋಡಲ್ಲ, ಅದನ್ನು ಗೌರವಿಸುತ್ತೆ. ಶಬರಿಯನ್ನು ನಾವು ಆರಾಧಿಸ್ತೇವೆ, ಗುಹನನ್ನ ಆರಾಧಿಸ್ತೇವೆ, ವಿದುರನನ್ನ, ಧರ್ಮವ್ಯಾಧನನ್ನ ಎಲ್ಲರೂ ಆರಾಧಿಸ್ತಾರೆ. ಕನಕದಾಸರು ನಮಗೆ ಪೂಜ್ಯರು, ರೈದಾಸರು ಪೂಜ್ಯರು, ಅಕ್ಕ ಮಹಾದೇವಿ ಪೂಜ್ಯರು. ನಮಗೆ ಹೆಣ್ಣು ಗಂಡು ಜಾತಿ ನೀತಿ ಎಲ್ಲ, ಜ್ಞಾನ ಮುಖ್ಯ. ಭಗವಂತನಲ್ಲಿ ಭಕ್ತಿ, ಧರ್ಮದ ಜೀವನ, ಅಧ್ಯಾತ್ಮ ಜ್ಞಾನ ಯಾರಲ್ಲಿದೆಯೋ, ಚಾಂಡಾಲೋಸ್ತು ಸದುದ್ವಿಜೋಸ್ತು ಗುರುರಿತ್ಯೇಷ ಮನೀಷಾ ಮಮ. ಶಂಕರಾಚಾರ್ಯರು ಕಾಶಿಯಲ್ಲಿ ನಡ್ಕೊಂಡು ಹೋಗ್ತಾ ಇರುವಾಗ ಒಬ್ಬ ವ್ಯಕ್ತಿ ಬರ್ತಾನೆ, ಹೊಲಸಾದಂತಹ ವೇಷ, ಸುತ್ತು ನಾಯಿಗಳೆಲ್ಲ ಇದು, ವಾಸನೆ ಬರ್ತಾ ಇತ್ತು. ಶಂಕರರು ಹೇಳ್ತಾರೆ, ದೂರ ಸರಿ ದೂರ ಸರಿ ಅಂತ. ಆಗ ಅವನು ಪ್ರಶ್ನೆ ಮಾಡ್ತಾನೆ ಶಂಕರಾಚಾರ್ಯರು, ಏನಂತ? ಯಾವುದು ದೂರ ಸರಿಬೇಕು ಸ್ವಾಮಿ? ಯಾವ್ದು ದೂರ ಸರಿಬೇಕು? ಈ ಶರೀರ ದೂರ ಸರಿಬೇಕು, ಆತ್ಮ ದೂರ ಸರಿಬೇಕು. ಶರೀರ ದೂರ ಸರಿಬೇಕು ಅಂದ್ರೆ ನಿಮ್ಮ ಶರೀರ ನನ್ನ ಶರೀರದಲ್ಲಿರೋದು ಒಂದೇ, ಮೂವಿಂಗ್ ಟಾಯ್ಲೆಟ್ ಎರಡೂ ಕೂಡ ಪಂಚಭೂತಗಳಿಂದ ಆಗಿದೆ, ನಂದು ಪಂಚಭೂತಗಳಾಗಿದೆ. ಅದರಲ್ಲಿ ಏನು ಪಾವಿತ್ರ್ಯತೆ ಏನೂ ಇಲ್ಲ ಶರೀರದಲ್ಲಿ, ಆದ್ರಿಂದ ದೂರ ಸರಿ ಅನ್ನೋದ್ರಲ್ಲಿ ಅರ್ಥ ಇಲ್ಲ. ಇನ್ನು ಆತ್ಮ ದೂರ ಸರಿ ಅಂತ ಹೇಳೋದಾದ್ರೆ, ನಿಮ್ಮ ಆತ್ಮ ನಮ್ಮ ಆತ್ಮ ಅಂತ ಎರಡು ಬೇರೆ ಇಲ್ಲ, ಇರುವುದು ಒಂದೇ ಆತ್ಮ. ಆಕಾಶದ ಹಾಗೆ ಒಂದೇ ಆತ್ಮ ಇದೆ. ಯಾವುದನ್ನು ದೂರ ಸರಿ ಅಂತ ಕರೆದದ್ದು ನೀವು? ಆಗ ಶಂಕರರು 5 ಶ್ಲೋಕ ಹೇಳ್ತಾರೆ, ಅದು ಮನೀಷಾ ಪಂಚಕಂ ಅಂತ ಹೇಳ್ತಾರೆ. ಚಾಂಡಾಲೋಸ್ತು ಸತುದ್ವಿಜೋಸ್ತು ಗುರುರಿತ್ಯೇಷ ಮನೀಷಾ ಮಮ. ಪ್ರತಿ ಶ್ಲೋಕದ ಕೊನೆಯಲ್ಲಿ ಬರ್ತದೆ ಈ ಮಾತು. ಚಾಂಡಾಲ್ನೇ ಇರಲಿ, ಬ್ರಾಹ್ಮಣನೇ ಇರಲಿ, ಈ ಜ್ಞಾನ ಯಾರಿಗಿದೆಯೋ ಅವನೇ ನನ್ನ ಗುರು ಅಂತ ಇದ್ರ ಅರ್ಥ. ಅಂದ್ರೆ ಸನಾತನ ಧರ್ಮದಲ್ಲಿ ಈ ಶ್ರೇಷ್ಠ ಗುಣಗಳನ್ನ ಗೌರವಿಸುವ ಸ್ವಭಾವ ಇದೆ. ಮಾಡುವ ಕರ್ಮವನ್ನ ಭಗವದರ್ಪಿತ ಬುದ್ಧಿಯಿಂದ ಮಾಡಿದರೆ ಅದು ಯಜ್ಞವಾಗತ್ತೆ ಸ್ವಾಮಿ, ಯಜ್ಞವಾಗತ್ತೆ. ಇದು ಸನಾತನ ಧರ್ಮದ ವೈಶಿಷ್ಟ್ಯ. ಸನಾತನ ಧರ್ಮದಲ್ಲಿ ನೀವು ಪ್ರಶ್ನೆ ಕೇಳಲಿಕ್ಕೆ ಅವಕಾಶ ಇದೆ,
ತರ್ಕ ಮಾಡಲಿಕ್ಕೆ ಅವಕಾಶ ಇದೆ, ಸ್ವಾತಂತ್ರ್ಯ ಇದೆ ಇಲ್ಲಿ. ಆದ್ದರಿಂದ ಇಷ್ಟು ಸಂತರು ಮಹಾಪುರುಷರು ಬರಲಿಕ್ಕೆ ಸಾಧ್ಯ ಆಯ್ತು. ನೆನಪಿರ್ಲಿ, ಬೌದ್ಧ ಧರ್ಮ ಹುಟ್ಟಿದ್ದು ಇಲ್ಲಿ, ಜೈನ ಧರ್ಮ ಹುಟ್ಟಿದ್ದು ಇಲ್ಲಿ. ಬಸವಣ್ಣನವರು ಶಿವತತ್ವದ ಬಗ್ಗೆ ಹೊಸದಾದ ಚಿಂತನೆಯನ್ನು ಸಮಾಜದಲ್ಲಿ ಪಸರಿಸಿದರು. ಅವರೆಲ್ಲರೂ ನಾವೆಲ್ಲ ಒಂದಾಗಿ ಒಂದು ಹಿಂದೂ ಧರ್ಮದ ವೃಕ್ಷದ ಅಡಿಯಲ್ಲಿ ಬಾಳ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಇದು ಬೇರೆ ಪಂಥಗಳಲ್ಲಿ ಸಾಧ್ಯ ಇಲ್ಲ. ನೆನಪಿರಲಿ, ಬೇರೆ ಪಂಥಗಳಲ್ಲಿ ಸಾಧ್ಯ ಇಲ್ಲ. ಅವರ ಚಿಂತನೆ ಬಿಟ್ಟು, ಅವರ ಚೌಕಟ್ಟು ಬಿಟ್ಟು ಸ್ವಲ್ಪ ನೀವು ಆ ಕಡೆಗೆ ಯೋಚನೆ ಮಾಡಿದರೆ ಮುಗೀತು ಕಥೆ. ಆದ್ದರಿಂದ ಸನಾತನ ಧರ್ಮ ಜಗತ್ತಿಗೆ ಬೇಕು. ಈ ಸನಾತನ ಧರ್ಮ ಭಾರತ ದೇಶದಲ್ಲಿ ಚೆನ್ನಾಗಿ ಬೆಳೆದು ಜಗತ್ತಿಗೂ ಕೂಡ ಅದು ಹಬ್ಬಬೇಕು. ಯಾಕೆ? ಸನಾತನ ಧರ್ಮ ಇದ್ದರೆ ಜಗತ್ತಿಗೆ ಕ್ಷೇಮ. ನೋಡ್ಕೊಳ್ತಾ ಇದ್ದೀರಲ್ಲ ನೀವು, ಜಗತ್ತಿನಲ್ಲಿ ಏನು ನಡೀತಾ ಇದೆ? ಒಂದೇ ಪಂಥಗಳು, ಒಂದೇ ಮತಗಳು, ಪರಸ್ಪರ ದ್ವೇಷಗಳು ಹೊಡೆದಾಡ್ಕೊಳ್ತಾ ಇದ್ದಾರಲ್ಲ ದೇಶಗಳು. ಇರಾನ್ ಬಾಂಬ್ ಹಾಕಿರುವಂತಹ ದೇಶಗಳೇನು ಬೇರೆ ಪಂಥಗಳು? ಅದೇ ಪಂಥದ ದೇಶಗಳು. ಪಾಕಿಸ್ತಾನದ ಮೇಲೆ ಯುದ್ಧಕ್ಕೆ ಬಂದಂತ ಅಫ್ಘಾನಿಸ್ತಾನ ಏನು ಬೇರೆ ಪಂಥದವರಲ್ಲ, ಅವ್ರದೇ ಪಂಥದವರು ಅಲ್ಲ ಸ್ವಾಮಿ. ನಮ್ಮ ಧರ್ಮವನ್ನು ಪಾಲಿಸಿಬಿಟ್ರೆ ನಿಮ್ಗೆ ಮೋಕ್ಷ ಸಿಗತ್ತೆ, ಶಾಂತಿ ಸಿಗತ್ತೆ ಅಂತ ಆಗಿದ್ರೆ ಯಾಕೆ ಶಾಂತಿ ಇಲ್ಲ? ಕ್ರಿಶ್ಚಿಯನ್ರಲ್ಲಿ ಕೆಲವರು ಹೇಳಿ ಕೊಟ್ಟರು, ನಮ್ಮ ಜೀಸಸ್ ಅನ್ನ ಪ್ರಾರ್ಥನೆ ಮಾಡಿ ನಿಮ್ಗೆ ಯಾವ ಬಡತನವೂ ಬರಲ್ಲ. ಅಲ್ಲಿ ಬಡತನದ ರಾಷ್ಟ್ರಗಳಿಲ್ವಾ? ಎಲ್ಲರೂ ಶ್ರೀಮಂತ ರಾಷ್ಟ್ರಗಳೇನ? ಯಾಕ್ರಿ ಸುಮ್ಮನೆ ನೀವು ಎಲ್ಲ ಬೇಕಾಬಿಟ್ಟಿ ಮಾತಾಡ್ತಾ ಹೋಗ್ತೀರಿ? ಶ್ರದ್ಧೆ ಅದು ಅಷ್ಟೇನೆ. ಒಬ್ಬ ಪರಮಾತ್ಮ ಇದ್ದಾನೆ, ಅವನಿಗೆ ಒಂದು ಹೆಸರು ಕೊಟ್ಟಿದ್ದೀರಿ. ನಮ್ಮಲ್ಲಿ ಅಂಥದ್ದು 1000 ಹೆಸರು ಕೊಟ್ಟಿದ್ದೇವೆ, 33 ಕೋಟಿ ಹೆಸರು ಕೊಟ್ಟಿದ್ದೇವೆ, ಅನೇಕ ರೂಪಗಳನ್ನು ಕೊಟ್ಟಿದ್ದೇವೆ. ನಿಮ್ಮದು ಒಂದು ಸೇರಿಸ್ಕೊಳ್ಳಿಕ್ಕೆ ನಮ್ಮ ದೊಡ್ಡ ತೊಂದರೆ ಇಲ್ಲ, ತಕರಾರಿಲ್ಲ. ಆದರೆ ನೆನಪಿರಲಿ, ನಮ್ಮದು ಮಾತ್ರ ಸರಿ, ನಿಮ್ಮದು ತಪ್ಪು ಅಂತ ಹೇಳಬಾರ್ದು. ಅಂತಹ ಪಂಥಗಳು ಬಹಳ ಅಪಾಯಕಾರಿ. ನೀವು ಬನ್ನಿ, ನಿಮ್ಮದೂ ಶ್ರೇಷ್ಠವಿದೆ, ನಮ್ಮದೂ ಶ್ರೇಷ್ಠ, ಒಟ್ಟಾಗಿ ಬೆಳೆಯೋಣ. ಒಟ್ಟಾಗಿ ನಾವು ಸಂಗಚ್ಛತ್ವಂ ಸಂವದಧ್ವಂ ಸಂಭೋ ಮನಾಂತಿ ಜಾನತಾಂ ದೇವಾಭಾಗಂ ಯಥಾ ಪೂರ್ವೆ ಸಂಜಾನಾನ ಉಪಾಸತೆ. ಋಗ್ವೇದದ ಕೊನೆ ಮಂತ್ರ ಆಯ್ತು, ಹೇಳುತ್ತೆ ಒಟ್ಟಾಗಿ ನಡೆಯೋಣ, ಒಟ್ಟಾಗಿ ಮಾತಾಡೋಣ, ಒಟ್ಟಾಗಿ ಬಾಳೋಣ. ನೆನಪಿರ್ಲಿ, ನಮ್ಮ ಗಾಯತ್ರಿ ಮಂತ್ರದಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ಏನ್ ಹೇಳ್ತೇವೆ? ನಮಗೆ ಮಾತ್ರ ಹಿಂದೂಗಳಿಗೆ ಒಳ್ಳೇದಾಗ್ಲಿ ಅಂತ ಹೇಳಲ್ಲ. ನಮ್ಮ ಬುದ್ಧಿಶಕ್ತಿಯನ್ನು ಪ್ರಚೋದಿಸುವ ಆ ಪರಮಾತ್ಮನು ಎಲ್ಲರಿಗೂ ಒಳ್ಳೇದು ಮಾಡಲಿ. ಸ್ವಸ್ತಿನ ಇಂದ್ರೋ ವೃದ್ಧಶ್ರವಾಹ. ನಹ ಅಂತ ಶಬ್ದದ ಪ್ರಯೋಗ ಏನರ್ಥ? ಮಮ ಅಂತ ಸಂಸ್ಕೃತ ಅಂದ್ರೆ ನನಗೆ ಅಂತ, ನಹ ಅಂದ್ರೆ ನಮಗೆ ಅಂತ. ನಮ್ಮ ವೇದ ಮಂತ್ರಗಳಲ್ಲೆಲ್ಲ ಇರೋದು ನಮಗೆ ಅಂದ್ರೆ ನಮ್ಮೆಲ್ಲರಿಗೂ ಅಂತ. ಶನ್ನೋ ಅಸ್ತು ದ್ವಿಪದೇ ಶಂಚತುಷ್ಪದೇ. 2 ಕಾಲ್ನವರಿಗೆ ಒಳ್ಳೇದಾಗ್ಲಿ, 4 ಕಾಲ್ನವರಿಗೆ ಒಳ್ಳೇದಾಗಲಿ. ಎಲ್ಲಾದ್ರೂ ಹೇಳಿದ್ ಕೇಳಿ, ಸನಾತನ ಧರ್ಮದಲ್ಲಿ 4 ಕಾಲ ಅಂದ್ರೆ ಏನು? ಪ್ರಾಣಿ ಪಶು ಪಕ್ಷಿಗಳಿಗೆಲ್ಲ ಒಳ್ಳೇದಾಗಲಿ. ಇಂಥ ಧರ್ಮ ಬೇಕಲ್ವೇ? ಇದರಲ್ಲೇ ತಾನೇ ಜಗತ್ತಿನ ಕಲ್ಯಾಣ ಸಾಧ್ಯ ಆಗ್ಲಿಕ್ಕೆ ಆಗುವಂಥದ್ದು. ಇದನ್ನ ಮುಗಿಸ್ಲಿಕ್ಕೆ ಹೊರಟ್ರೆ, ಇಂತಹ ಪವಿತ್ರವಾದ ಶ್ರೇಷ್ಠವಾದ ಸನಾತನ ಧರ್ಮವನ್ನ ಮುಗಿಸ್ತೇನೆ ಅಂತ ಹೊರಟ್ರೆ ನಾವು ಸ್ವಲ್ಪ ಪ್ರತಿಭಟಿಸುವುದು ಬೇಡವೇ? ಇಂತಹ ಹಿರಿದಾದ, ಇಂತಹ ಶ್ರೇಷ್ಠವಾದ, ಜಗತ್ನಲ್ಲಿ ಅತ್ಯಂತ ಪುರಾತನವಾದ ಈ ಸನಾತನ ಧರ್ಮ ಉಳಿಯಬೇಕು, ಜಗತ್ನಲ್ಲೆಲ್ಲ ಇದರ ಹರಡಬೇಕು. ಯಾಕೆ? ಇದರಿಂದಲೇ ಜಗತ್ತಿಗೆ ಕ್ಷೇಮ. ನೆನಪಿರಲಿ, ನಾನು ಬಹಳ ಸಲ ಯೋಚನೆ ಮಾಡ್ತೇನೆ, ಇಡೀ ಜಗತ್ನವರೆಲ್ಲರೂ ಒಮ್ಮೆ ಮಾತಾಡೋದು. ಯುರೋಪ್ ಕಂಟ್ರಿ, ಅಮೇರಿಕಾದವರು, ಆಫ್ರಿಕಾದವರು ಎಲ್ಲರೂ ಕೂತ್ಕೊಂಡು ಒಂದು ಡಿಸ್ಕಷನ್ ಮಾಡೋದು. ಏನು? ಒಂದು ಧರ್ಮವನ್ನು ಇಟ್ಕೊಂಡು ಬಿಡೋಣ, ಬೇರೆ ಎಲ್ಲ ಮತಗಳನ್ನ ಬದಿಗಿಟ್ಟು ನಾವೆಲ್ಲರೂ ಒಂದಕ್ಕೆ ಬಂದ್ಬಿಡೋಣ ಅಂತ ಏನಾದರೂ ಡಿಸೈಡ್ ಮಾಡಿದ್ರೆ ಯಾವುದು ತರ್ಲಿಕ್ಕೆ ಸಾಧ್ಯ? ಯಾವ್ದು ತರ್ಲಿಕ್ಕೆ ಸಾಧ್ಯ? ಒಂದೇ ತರ್ಲಿಕ್ಕೆ ಸಾಧ್ಯ, ಉಪನಿಷತ್ ಧರ್ಮವನ್ನು ತರ್ಲಿಕ್ಕೆ ಸಾಧ್ಯ, ಅದ್ವೈತ ಸಿದ್ಧಾಂತವನ್ನು ತರ್ಲಿಕ್ಕೆ ಸಾಧ್ಯ. ಯಾಕೆ? ಆ ಪರಮಾತ್ಮನಿಗೆ ಯಾವ ರೂಪವೂ ಇಲ್ಲ, ಯಾವ ನಾಮವೂ ಇಲ್ಲ. ನಮ್ಮೆಲ್ಲರ ಹೃದಯವನ್ನ ಬೆಳಗುವ ಚೈತನ್ಯ ವಸ್ತು ಏನಿದೆ, ಅರಿವು, ಪ್ರಜ್ಞೆ, ಕಾನ್ಶಿಯಸ್ನೆಸ್ ಅಂತ ಏನಿದೆ, ಅದಕ್ಕೆ ಪರಮಾತ್ಮ ಅಂತ ಉಪನಿಷತ್ತು ಕರೆಯುತ್ತೆ. ಸತ್ಯಂ ಜ್ಞಾನಮನಂತಂ ಬ್ರಹ್ಮ. ಹಿಂದೂ ಧರ್ಮದ ಪ್ರಕಾರ, ಉಪನಿಷತ್ತಿನ ಪ್ರಕಾರ ದೇವರು ಅಂದ್ರೆ ಏನಪ್ಪ ಅಂದ್ರೆ ಆಕಾಶದ ಹಾಗೆ ಎಲ್ಲೆಲ್ಲೂ ತುಂಬಿಕೊಂಡಿರುವ ಚೈತನ್ಯ ವಸ್ತು. ಅದಕ್ಕೆ ನೀವು ಯಾವ ಹೆಸರಿನಿಂದ ಬೇಕಾದ್ರೂ ಕರಿಬಹುದು. ಉಪಾಸಕಾನಾಂ ಕಾರ್ಯಾರ್ಥಂ ಬ್ರಹ್ಮಣೋ ರೂಪ ಕಲ್ಪನಾ. ಆ ಪರಬ್ರಹ್ಮ ವಸ್ತುವಿಗೆ ಹೆಸರು ಮತ್ತು ರೂಪ ಕೊಟ್ಟಿದ್ದೇವೆ ಅಷ್ಟೇ. ಶಿವ ಅಂತಲೂ ಕರಿ, ದೇವಿ ಅಂತ, ವಿಷ್ಣು ಅಂತ ನಿಂಗೆ ಇಷ್ಟವಾದ ರೂಪದಲ್ಲಿ ಕರಿಯಪ್ಪ. ಹೀಗೆ
ಅವರವರ ಮತಗಳಲ್ಲಿ ಆ ಪರಮಾತ್ಮನಿಗೆ ಈ ಹೆಸರುಗಳಿಂದ ಕರೀತಾರೆ. ಆದ್ರಿಂದ ನಾವೆಲ್ಲರೂ ಒಂದೇ ತತ್ವಕ್ಕೆ ಸೇರಿದವರು ಅನ್ನುವಂತಹ ಒಂದು ಚಿಂತನೆಗೆ ಬರ್ಲಿಕ್ಕೆ ಸಾಧ್ಯ ಆಗೋದು ಸನಾತನ ಧರ್ಮದ ತಳಹದಿಯ ಮೇಲೆ. ಆದ್ದರಿಂದ ಇಷ್ಟು ಶ್ರೇಷ್ಠವಾದ, ಇಷ್ಟು ಪವಿತ್ರವಾದ ಮತ್ತೊಂದು ಸತ್ಯವನ್ನು ಹೇಳಬೇಕು. ಸನಾತನ ಧರ್ಮ ಹುಟ್ಟಿದ ಹೇಗೆ ಅಂತ. ಅದು ಹುಟ್ಟಿಲ್ಲ, ವಾಸ್ತವವಾಗಿ ಹುಟ್ಟಿಲ್ಲ. ಸನಾತನ ಸದಾತನ ಅಂತ ಅರ್ಥ, ಯಾವಾಗಲೂ ಇರ್ತಕ್ಕಂಥದ್ದು ಅಂತ. ಆದ್ರೆ ಸನಾತನ ಧರ್ಮದ ಚಿಂತನೆ ಯಾವುದಪ್ಪ, ಯಾವ ವಿಷಯದ ಬಗ್ಗೆ ಚಿಂತಿಸ್ತಂದ್ರೆ ಮನುಷ್ಯ ಸಂತೋಷವಾಗಿರೋದು ಹೇಗೆ ಅಂತ. ಸನಾತನ ಧರ್ಮದ ಎಲ್ಲ ಚಿಂತನೆಯ ಸಾರ ಏನಪ್ಪಾ ಅಂದ್ರೆ ಮನುಷ್ಯ ಸುಖವಾಗಿರೋದು ಹೇಗೆ ಅಂತ. ಅಷ್ಟೇ ಡಿಸ್ಕಷನ್ ಇಲ್ಲಿ. ಸುಖವಾಗಿರ್ಲಿಕ್ಕೆ ಮನುಷ್ಯ ಏನು ಮಾಡಬೇಕು? ಅವರು ಕಂಡುಕೊಂಡ್ರು ಸುಖ ಹೊರಗಡೆ ಇಲ್ಲ, ನಮ್ಮ ಒಳಗಡೆಗಿದೆ ಅದು ಅಂತ. ಸುಖ ಶಾಂತಿ ನೆಮ್ಮದಿ ಈಗಾಗಲೇ ಪರಮಾತ್ಮ ಸ್ವರೂಪವಾದ ನಮ್ಮಲ್ಲಿ ನೆಲೆಸಿದೆ, ಅದನ್ನು ಕಂಡುಕೊಳ್ಬೇಕು. ಪರಮಾತ್ಮನ ಸಾಕ್ಷಾತ್ಕಾರ ಆದರೆ ಸುಖ ಶಾಂತಿ, ಆಂತರಿಕವಾದ ಸುಖ ಶಾಂತಿ ಪ್ರಾಪ್ತಿಯಾಗತ್ತೆ ಅಂತ. ಅದಕ್ಕಾಗಿ ಸನಾತನ ಧರ್ಮದೆಲ್ಲ ವ್ಯವಸ್ಥೆ, ಯಜ್ಞಗಳು, ಪೂಜೆಗಳು, ಜಪಗಳು. ಯಾಕೆ? ನಮ್ಮೊಳಗಡೆ ಈಗಾಗಲೇ ಇರುವ ಆ ಆನಂದ ಸ್ವರೂಪನಾದ ಪರಮಾತ್ಮನನ್ನ ಕಂಡುಕೊಳ್ಳಿಕ್ಕೆ. ಜಗತ್ತಿನಲ್ಲಿ ಇನ್ಯಾವುದಾದ್ರೂ ಪಂಥ ಇದನ್ನು ಹೇಳುತ್ತಾ? ಆದ್ದರಿಂದ ಹೇಳ್ತಾ ಹೋದ್ರೆ ಸಾಕಷ್ಟು ಸಮಯ. ಅಂತಹ ಶ್ರೇಷ್ಠವಾದ ಸನಾತನ ಧರ್ಮದ ವಾರಸುದಾರರು ನಾವು. ನಮ್ಮ ಮೂಲ ಇದೆಯಲ್ಲ, ಋಷಿ ಮೂಲವೇ. ಈ ಜಾತಿ ಪಾತಿ ನಂತರ ಬಂದಿದ್ದು. ಆದ್ರಿಂದ ಪ್ರತಿಯೊಬ್ಬರು ಸಮಾಜಕ್ಕೆ ಅವಶ್ಯಕತೆ ಇದೆ. ಯಾವುದೋ ಒಂದು ಜಾತಿಯ ವ್ಯವಸ್ಥೆ ಅಡಿಯಲ್ಲಿ ಒಂದೊಂದಿಷ್ಟು ಆಚರಣೆಗಳನ್ನು ನಾವು ಉಳಿಸಿಕೊಂಡು ಬಂದಿದ್ದೇವಲ್ಲ, ಅದು ನಮ್ಮ ಮನೆಯಲ್ಲಿ ಉಳಿಸಿಕೊಳ್ಳೋಣ. ಆದರೆ ಹೊರಗಡೆ ಸಮಾಜಕ್ಕೆ ಬಂದಾಗ ನಾವೆಲ್ಲರೂ ಹಿಂದೂ, ನಾವೆಲ್ಲ ಒಂದು ಶ್ರೇಷ್ಠವಾದ ಋಷಿ ಪರಂಪರೆಗೆ ಸೇರಿದವರು ನಾವು. ಮನು ನಮ್ಮೆಲ್ಲರ ಮೂಲ ಋಷಿ. ತದನಂತರ ಸಪ್ತರ್ಷಿಗಳು ಬಂದರು. ಆ ಸಪ್ತರ್ಷಿಗಳ ವಂಶದವರೇ ನಾವೆಲ್ಲ ಅಂತ. ಅದರಿಂದ ನಿಮ್ಗೆ ಯಾವುದು ಗೋತ್ರ ಗೊತ್ತಿದ್ರೆ ಕಶ್ಯಪ ಗೋತ್ರ ಅಂತ ಹೇಳಿ ಅಂತ ಹೇಳ್ತಾರೆ. ಆದ್ದರಿಂದ ಋಷಿ ಮೂಲದವರು ನಾವೆಲ್ಲ. ಋಷಿಯ ರಕ್ತ ನಮ್ಮಲ್ಲಿ ಹರಿತಾ ಇದೆ. ಈ ಕೇಸರಿ ಕಾಣ್ತಾ ಇದ್ದೀರಲ್ಲ, ಈ ಕೇಸರಿಯ ವಿಶೇಷ ಏನಪ್ಪ ಅಂದ್ರೆ ತ್ಯಾಗದ ಸಂಕೇತ. ಅದು ಭಾರತ ಅಂದ್ರೆ ಜಗತ್ತಿಗೆ ತ್ಯಾಗ ಮಾಡಿದ ಜ್ಞಾನ ಭೂಮಿ, ತಪೋಭೂಮಿ, ಯೋಗ ಭೂಮಿ, ಯಾಗ ಭೂಮಿ, ಕರ್ಮಭೂಮಿ.